ನೋಡಿ ಫ್ರೆಂಡ್ಸ್, ಇವತ್ತು ನಾನು ರೊಟ್ಟಿ ಯಾವ ಥರ ಅಂದರೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಅದು ನೋಡಿ, ನಾನು ಲಟ್ಟಣಿಕೆ ಇದೆ, ನನಗೆ ತಟ್ಟಕ್ಕೆ ಬರಲ್ಲ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ನನಗೆ ರೊಟ್ಟಿ ಮಾಡೋದು ತಟ್ಬಿಟ್ಟು ಮಾಡ್ತಾರಲ್ಲ ಆ ಥರ ನಾನು ಇತ್ತೀಚೆಗೆ ಈಗ ಕಲ್ತಿರೋದು ರೊಟ್ಟಿ ನಾನು ಮಾಡೋದು. ನಾನು ಶಿವಮೊಗ್ಗದಿಂದ ಇಲ್ಲಿ ಹಾವೇರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ರೊಟ್ಟಿನೇ ಮಾಡೋಕ್ಕೆ ಬರ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಾನು ರೊಟ್ಟಿ ಮಾಡೋದು ಕಲ್ತಿದ್ದೀನಿ. ನಾನು ಬಂದಷ್ಟು ಅಂದರೆ ನಾನು ಕಲ್ತಿರೋಷ್ಟು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನೋಡಿ. ಹಿಟ್ಟು ಸಾಣಿಸ್ಕೋಬೇಕು. ಹಿಟ್ಟು ಸಾಣಿಸ್ಕೊಂಡು ಹಿಟ್ಟಲ್ಲಿ ಇರೋದು ಅಕಸ್ಮಾತ್ ಕಸ ಕಡ್ಡಿ ಏನಾದರೂ ಇದ್ದರೆ ಎಲ್ಲ ಹೋಗ್ತವೆ. ನಾನು ಸಾಫ್ಟಾಗೂ ಬರ್ತಾವೆ ರೊಟ್ಟಿ, ತುಂಬ ಸಾಫ್ಟ್ ಬರ್ತವೆ ಹಿಟ್ಟು ಸಾಣಿಸ್ಕೊಂಡು ಆದರೆ ಮಾಡಿದ್ರೇನು. ನಾನು ಹಿಟ್ಟು ಸಾಣಿಸ್ಕೊತಿದ್ದೀನಿ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಸಾಣಿಸ್ಕೊಂಡು ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನು ಇಟ್ಟಿದ್ದೆ ಆಲ್ರೆಡಿ ಕುದ್ದಿದೆ. ಅದರಲ್ಲಿ ಇದು ಹಾಕಿ ಹಿಟ್ಟು ಹಾಕಿ ಇದು ಮಾಡ್ತಿದ್ದೀನಿ ನೋಡಿ. ಹಿಟ್ಟು ಹಾಕಿ ತಿರುಗಿಸ್ತಿದ್ದೀನಿ. ಅದೊಂದು ಸ್ವಲ್ಪ ಗಂಟಾಗಿ ಇದಾಗುತ್ತೆ. ಮುದ್ದೆ ಥರ ಮಾಡ್ಕೋಬೇಕು. ಫುಲ್ ಒಲೆ ಮೇಲೆ ಇಟ್ಕೊಂಡು ಬಿಸಿ ನೀರಿಗೆ ಕುದಿಯೋತಲ್ಲ ಕದ ಅಂತ ಕುದೀತಿರಬೇಕು. ಆ ಕುದಿಯೋ ನೀರಿಗೆ ಒಣ ಹಿಟ್ಟು ಹಾಕಿಬಿಟ್ಟು ಈ ಥರ ಮುದ್ದೆ ಥರ ಹಿಂಗೆ ತಿರುಗಿಸ್ಕೊಂಡ್ರೆ ಅದು ನಮಗೆ ಕರೆಕ್ಟ್ ಹದ ಬರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಇದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಕರೆಕ್ಟ್ ಹದ ಬರುತ್ತೆ. ಅದನ್ನು ತಗೊಂಡು ಒಣ ಹಿಟ್ಟು ಮೇಲೆ ಹಿಂಗೆ ಹಾಕಿಬಿಟ್ಟು ಒಣ ಹಿಟ್ಟು ಮೇಲೆ ಹಾಕಿ ನಾದಬೇಕು. ಚೆನ್ನಾಗಿ ನಾದಿದರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ರೊಟ್ಟಿ. ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಾನು ರೊಟ್ಟಿ ಮಾಡೋದು ಕಲ್ತಿದ್ದೀನಿ. ಯಾವ ಥರ ಬರುತ್ತೋ ಆ ಥರ ಹೇಳ್ಕೊಡ್ತಿದ್ದೀನಿ. ಬೈ ಮಿಸ್ಟೇಕ್ ಏನಾದರೂ ತಪ್ಪಿದರೆ ಹೇಳ್ಕೊಡಿ, ಕಮೆಂಟ್ಸ್ ಮಾಡಿ, ನೀವೇ ಹೇಳಿ. ಈ ಥರ ಇಲ್ಲ, ನನಗೆ ಬಂದಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತಿದ್ದೀನಿ ನೋಡಿ. ಇದರಲ್ಲಿ ಇರೋದೆಲ್ಲ ಇದೆಲ್ಲ ಹಿಟ್ಟು ಇದು ಮಾಡಿರೋದೆಲ್ಲ ತಗೊಂಡು ತಣ್ಣೀರು ಹಾಕ್ಕೋಬೇಕು. ಅದರಲ್ಲಿ ತಣ್ಣೀರು ಕೈಗೆ ಒಂದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಬಿಸಿರುತ್ತೆ ನೋಡಿ, ಅಲ್ಲಿ ಸುಡ್ತಾನೇ ಇರುತ್ತೆ. ಒಣ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ಫಸ್ಟು. ತುಂಬ ಅಂದರೆ ತುಂಬ ನಾನು ಎಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತುಂಬ ಸಾಫ್ಟಾಗೂ ಬರುತ್ತೆ, ಒಂಚೂರು ಹರಿಯಲ್ಲ, ಬಿರುಕು ಬರಲ್ಲ. ನಾವು ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು, ಆ ಥರ ಬರುತ್ತೆ. ಫಸ್ಟ್ ನಾವು ಹಿಟ್ಟು ನಾದೋದ್ರಲ್ಲಿ ಇರುತ್ತೆ ನೋಡಿ. ನಾವು ಸ್ವಲ್ಪ ಹಂಗೆ ನಾದ್ಕೊಂಡ್ರೆ 6 ಕಿಲೋ 3 ಕಿಲೋ ಆ ಥರ ರೊಟ್ಟಿ ಬರುತ್ತೆ. ನಾವು ನೀಟಾಗಿ ತುಂಬ ಚೆನ್ನಾಗಿ ನಾದ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆ ಥರ ಇರುತ್ತೆ ನೋಡಿ ರೊಟ್ಟಿ. ನೋಡಿ ಈಗ ನಾದ್ಕೊತಿದ್ದೀನಿ, ಚೆನ್ನಾಗಿ ನಾದ್ಕೋಬೇಕು. ತುಂಬ ಅಂದರೆ ತುಂಬ ಥರ ನಾದ್ಕೋಬೇಕು ನೋಡಿ. ಈ ಥರ ಹಿಂಗೆ ನಾದ್ಕೋಬೇಕು. ನಾದ್ತಿದ್ದೀನಿ ನೋಡಿ. ಫುಲ್ ಎಲ್ಲ ಹಿಟ್ಟು ನಾದ್ಬಿಟ್ಟು ನೀಟಾಗಿ ಅಂದರೆ ನೋಡಿ, ನಾವು ಎಷ್ಟು ಎಫೆಕ್ಟ್ ಹಾಕೋದು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಹಿಟ್ಟು. ಎಷ್ಟು ತುಂಬ ಎಫೆಕ್ಟ್ ಹಾಕಬೇಕು ನೋಡಿ. ತುಂಬ ನಾನು ಗಟ್ಟಿ ಅಂದರೆ ನಾನು ಇಲ್ಲಿ ತಡ್ತಿಲ್ಲ ಕೈಯಿಂದ, ಲಟ್ಟಿಸ್ಕೊತಿದ್ದೀನಿ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ನನಗೆ ಗ್ರಿಪ್ ಬೇಕು. ನನ್ನ ಅದಕ್ಕೆ ತಕ್ಕಂತೆ ನಾನು ಮಾಡ್ಕೊತಿದ್ದೀನಿ. ಕೆಲವ್ರಿಗೆ ತೆಳು ಅಂದರೆ ತೆಳುವಾಗಬೇಕು, ನನಗೆ ಒಂದು ಸ್ವಲ್ಪ ಜಾಸ್ತಿ ಡ್ರೈ ಅಂದರೆ ಇದು ಬೇಕಿತ್ತು, ಗಟ್ಟಿಯಾಗಿರೋದು ಬೇಕಿತ್ತು. ಹಾಗಾಗಿ ನೋಡಿ ನಾನು ಇಲ್ಲಿ ನಾದ್ಕೊಂಡು ತೋರಿಸ್ತಿದ್ದೀನಿ. ಈ ಥರ ಇದ್ದರೆ ಸಾಕು, ರೊಟ್ಟಿ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ನಾದ್ಕೊಂಡು ಆಲ್ರೆಡಿ ಇಟ್ಟಿದ್ದೀನಿ ನೋಡಿ. ತುಂಬ ಎಫೆಕ್ಟ್ ಹಾಕಿ ನಾದಿದ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ ನೋಡಿ. ನೋಡಿ ಹಿಂಗೆ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಎಷ್ಟು ಒಂದು 20-25 ರೊಟ್ಟಿ ಆಗ್ಬೋದು ನೋಡಿ. ನಾವು ಮಾಡಿಕೊಂಡ್ರೆ ನೀಟಾಗಿ ಇನ್ನೊಂದು ಸ್ವಲ್ಪ ಆ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನೂ ಮಾಡಬೇಕಲ್ವ, ಜಾಸ್ತಿ ಒಂದೇ ಸಲ ಎಲ್ಲ ನಡ್ಕೊಂಡ್ಬಿಟ್ರೆ ಕೆಲವೊಂದು ಹಿಟ್ಟು ತೆಳುನೂ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ನಾದ್ಕೊಂಡು ಮಾಡ್ತಿದ್ದೀನಿ. ಈಗ ಒಲೆ ಮೇಲೆ ಹಂಚಿಟ್ಟು ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮಾಡ್ತಿದ್ದೀನಿ, ರೊಟ್ಟಿ ಮಾಡ್ತೀನಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀನಿ. ಮಿಕ್ಕಿದ ರೊಟ್ಟಿ ಎಲ್ಲ ತೆಗೆದಿಟ್ಟು ಅಲ್ಲೇ ರೊಟ್ಟಿ ಹಾಕಲಿಕ್ಕೆ ಇದು ಮಾಡ್ಕೊತಿದ್ದೆ ನೋಡಿ. ಅದರಲ್ಲಿ ಲಟ್ಟಣಿಕೆಗೆ ಕವರ್ ಸುತ್ಕೊಂಡಿದ್ದೀನಿ ನೋಡಿ. ನಾನು ಕವರ್ ಸುತ್ತೋದು ವಿಡಿಯೋ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ಈ ವಿಡಿಯೋ ಅದು ಕವರ್ ಸುತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಒಂಚೂರು ಹರಿಯಲ್ಲ, ಎಲ್ಲೂ ನಮಗೆ ಎಷ್ಟು ಬೇಕಾದ್ರೂ ನಾವು ಲಟ್ಟಿಸ್ಕೋಬೋದು. ನನಗೂ ಫಸ್ಟು ಬರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ನಾನು ತಟ್ಟಕ್ಕೆ ಬರಲ್ಲ, ಈಗ ಲಟ್ಟಣಿಕೆಯಿಂದ ಲಟ್ಟಿಸ್ಕೊತೀನಿ ನೋಡಿ. ಈ ಥರ ಹಿಂಗೆ ನಾದ್ಬಿಟ್ಟು ರೌಂಡು ಗೋಲಿ ಆಕಾರದಲ್ಲಿ ಒಂದು ಸ್ವಲ್ಪ ಉಂಡೆ ತೊಗೊಂಡು ಈ ಥರ ನನಗೆ ಬರೋ ಇದರಲ್ಲಿ ನಾನು ಮಾಡ್ತಿದ್ದೀನಿ. ಕೆಲವರು ಬೇರೆ ಬೇರೆ ವಿಧದಲ್ಲೂ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಈ ಥರ ಬರುತ್ತೆ, ನಾನು ಕಲ್ತಿರೋದು ಈ ಥರ, ಹಾಗಾಗಿ ನನಗೆ ಈ ಥರ ಮಾಡ್ತಿದ್ದೀನಿ ನೋಡಿ. ಈ ಥರ ಹಿಂಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡಬೇಕು. ನಮ್ಮ ಮನೆಯವ್ರು ಈ ವಿಡಿಯೋ ತೋರಿಸಿಲ್ಲ ಅನಿಸುತ್ತೆ. ಹಿಂಗೆ ಕೈಯಿಂದ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಇದು ಮಾಡಿಬಿಟ್ಟು
ಲಟ್ಟಣಿಕೆಯಿಂದ ಲಟ್ಟಿಸ್ಕೋಬೇಕು. ಹಿಂಗೆ ಲಟ್ಟಿಸ್ಕೊಂಡ್ರೆ ನಾವು ಎಷ್ಟು ಹೇಗೆ ಮಾಡ್ತೀವೋ ಎಷ್ಟು ಉತ್ತೀವೋ ಆ ಥರ ಸ್ಪೀಡ್ ಹೋಗ್ತಾನೆ ಇರುತ್ತೆ. ಅದು ಆ್ಯಕ್ಚುಲಿ ನಮ್ಮ ಮನೆಯವ್ರು ಸರಿ ಹಿಡಿದಿಲ್ಲ ಅನಿಸುತ್ತೆ, ನೋಡಿ ತೋರಿಸ್ತಿಲ್ಲ. ಅದು ರೊಟ್ಟಿ ಈ ಥರ ನಾನು ಮಾಡೋದು. ಅದು ನಾವು ಎಷ್ಟು ಲಟ್ಟಿಸ್ತೀವಿ ನೋಡಿ, ಒಂದು ಸ್ವಲ್ಪ ಲಟ್ಟಣಿಕೆಗೆ ಒಣ ಹಿಟ್ಟು ಹಾಕ್ಕೊಂಡ್ರೆ ಲಟ್ಟಿಸ್ತಾನೆ ಇರಬೇಕು, ಆ ಥರ ಬರುತ್ತೆ ನೋಡಿ ರೊಟ್ಟಿ. ತುಂಬ ಸಾಫ್ಟ್ ರೌಂಡ್ ಶೇಪಲ್ಲಿ ತುಂಬ ತೆಳು, ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಲಟ್ಟಿಸ್ಕೊಂಡು ಹಾಕ್ಕೋಬೋದು ಹಂಚ್ ಮೇಲೆ. ನಾನು ಆಲ್ರೆಡಿ ಮಾಡ್ತಿದ್ದೀನಿ ನೋಡಿ. ತುಂಬ ಸ್ಪೀಡಾಗಿ ಆಗುತ್ತೆ, ಬೇಗ ಆದರೂ ಮಾಡ್ಕೋಬೋದು, ಆ ಥರ ಸ್ಪೀಡ್ ಆಗುತ್ತೆ. ಹಿಟ್ಟು ಮಾತ್ರ ಕರೆಕ್ಟಾಗಿ ಇದರಲ್ಲಿರಬೇಕು, ಕರೆಕ್ಟಾಗಿ ಹದ್ದಲ್ಲಿದ್ದರೆ 1 ಗಂಟೆಯಲ್ಲಿ ಒಂದು 50 ರೊಟ್ಟಿನಾದರೂ ಮಾಡ್ಬೋದು ಅಂತ, ಅಷ್ಟೊಂದು ರೊಟ್ಟಿ ಮಾಡ್ಬೋದು ನೋಡಿ. ಆ ಥರ ಇರುತ್ತೆ ನೋಡಿ ರೊಟ್ಟಿ ಮಾಡೋದು. ತುಂಬ ಈಸಿಯಾಗಿ ಫಸ್ಟ್ ಬರದೇ ಇರೋರಿಗೆಲ್ಲ ಮಾಡ್ಬೋದು ನೋಡಿ. ನನಗೆ ರೊಟ್ಟಿ ಮಾಡಲಿಕ್ಕೆ ಬರಲ್ಲಪ್ಪ ಅಂಥವ್ರೆಲ್ಲರೂ ಈ ಥರ ನಾನು ಹೇಳ್ಕೊಡೋ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ಬೋದು. ಆ ಥರ ನಾನು ಹಂಚ್ ಮೇಲೆ ಹಾಕ್ತೀನಿ ನೋಡಿ. ಹಾಕಿ ಒಂದು ಸ್ವಲ್ಪ ಅದ್ರಲ್ಲಿ ನೀರು ಹಾಕಿ ರೊಟ್ಟಿ ಮೇಲೆ ನೀರು ಸ್ಪ್ರೆಡ್ ಮಾಡಿದರೆ ಮುಗೀತು. ಕಾಯುತ್ತೆ, ಕಾದ್ಬಿಟ್ಟು ರೊಟ್ಟಿ ತೆಗೆದ್ರೆ ಮುಗೀತು ನೋಡಿ. ಈ ಥರ ಇರುತ್ತೆ ನೋಡಿ ರೊಟ್ಟಿ. ನಮ್ಮ ಮನೆಯವ್ರು ಸ್ವಲ್ಪ ವಿಡಿಯೋ ಅಂತ ಸರಿಗೆ ರೊಟ್ಟಿ ಅದೆಲ್ಲ ಮಾಡೋದು ತೋರಿಸೇ ಇಲ್ಲ ಅನಿಸುತ್ತೆ, ಕರೆಕ್ಟಾಗಿ ಹಿಡಿದಿಲ್ಲ ನೋಡಿ. ಈ ಥರ ಆಗ್ತಿದೆ, ಚೆನ್ನಾಗಿದೆ ನೋಡಿ. ಮತ್ತು ತಿರುಗಿಸ್ಬೇಕು, ಹಿಂಗೆ ತಿರುಗಿಸಿದ್ರೆ ಮುಗೀತು. ತಿರುಗಿಸಿ ಹಾಕ್ಬಿಟ್ಟಿದ್ರೆ ಮುಗೀತು, ರೊಟ್ಟಿ ರೆಡಿ ಆಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡ್ಕೋಬೋದು.